ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಇವತ್ತೇನಂತ ಅಂದರೆ ನೀನಿರಲು ಜೊತೆಯಲ್ಲಿ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ರಚನಾ ಅವ್ರ ಅಪ್ಪನ ಹತ್ರ ಇಂಟರ್ನ್ಶಿಪ್ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಅವರಪ್ಪ ಒಪ್ಪೋದಿಲ್ಲ, ಆದರೂ ರಚನಾ ಹೇಳ್ತಾಳೆ, ಅಪ್ಪ ಪ್ಲೀಸ್ ಅಪ್ಪ ನನಗೆ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವಳು ಏನು ಮಾಡಿದ್ರು ಅವರಪ್ಪ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ಅವರಮ್ಮ ಹೇಳ್ತಾರೆ, ರೀ ಅಷ್ಟು ಕೇಳ್ಕೊತಾ ಇದ್ದಾಳೆ, ಯಾವತ್ತೂ ಅವಳು ನನಗೆ ಇದು ಬೇಕು ಅಂತ ಕೇಳಿಲ್ಲ, ಇದೊಂದು ಕೇಳ್ಕೊತಾ ಇದ್ದಾಳೆ, ಇದನ್ನು ನಾವು ನೆರವೇರಿಸ್ಕೊಡ್ಬೇಕು ಅಲ್ವಾ, ಅವಳು ಇಂಟರ್ನ್ಶಿಪ್ ತಾನೇ ಮಾಡೋಕ್ಕೆ ಹೇಳ್ತಾ ಇರೋದು, ಅವಳೇನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲ ಅಲ್ವಾ, ಒಪ್ಕೊಳ್ರಿ ಅಂತ ಹೇಳಿದಾಗ ಅವನೇನು ಮಾಡ್ತಾನೆ, ಸರಿ ಆಯಿತು ಇಂಟರ್ನ್ಶಿಪ್ಗೋಸ್ಕರ ಅಂದರೆ ಅದನ್ನು ಮಾಡೋದಕ್ಕೋಸ್ಕರ ಒಪ್ಕೊತೀನಿ, ಆದರೆ ಮುಂದೆ ನಿನಗೆ ಗೊತ್ತಿರಬೇಕು ನಾನು ಯಾವುದೇ ಕಾರಣಕ್ಕೂ ನೀನು ಕೆಲ್ಸಕ್ಕೆ ಕಳ್ಸೋಕ್ಕೆ ಇಷ್ಟಪಡೋದಿಲ್ಲ, ಓದಿದ್ದು ಮುಗಿದಿದೆ, ಇನ್ನು ಮದುವೆ ಮಾಡೋದಷ್ಟೇ ನನ್ನ ಗುರಿ, ನೀನು ನಾನು ಹೇಳ್ದಂಗೆ ಕೇಳಬೇಕು ಅಂತ. ಅಪ್ಪ ನೀನು ಹೆಂಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ, ಇದಕ್ಕೆ ನೀನು ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಪ್ಪ ಅಂತ ಅಂದ್ಬಿಟ್ಟು ಹಗ್ ಮಾಡ್ಕೊತಾಳೆ. ಮತ್ತು ಅಲ್ಲಿ ಖುಷಿಯಾಗಿರುವಂಥ ವಿಚಾರಗಳು ನಡೆಯುತ್ತೆ. ಸೊ ಅದಾದಮೇಲೆ ಬೆಳಗಾಗುತ್ತೆ. ಬೆಳಗಾದ್ಮೇಲೆ ಇನ್ನು ದಿವಾನ್ ಮನೆ ಕಡೆಗೆ ಬಂತು ಅಂದರೆ ದಿವಾನ್ ಕುಟುಂಬದಲ್ಲಿ ಕೃಷ್ಣನ ಕೆಲಸ ಕೊಡಿಸ್ಬೇಕು ಅಂದ್ಬಿಟ್ಟು ಅವ್ರ ಮನೆ ಲಾಯರ್ ಏನು ಮಾಡಿರ್ತಾರೆ, ಯಾವುದೋ ಒಂದು ಕೆಲಸ ಇದೆ ಅಂತ ಹೇಳ್ಬಿಟ್ಟು ದಿವಾನ್ ಮನೆಗೆ ಬಂದಿರ್ತಾರೆ. ಸೊ ಅಷ್ಟರಲ್ಲಿ ಅವನೇನು ಮಾಡ್ತಾನೆ, ಕೆಲಸ ಇದೆ ಕೆಲಸ ಮಾಡು ಅಂತ ಅಂದ್ಬಿಟ್ಟು ಕೃಷ್ಣನಿಗೆ ಈ ಥರ ಕೆಲಸ ಮಾಡಿದ್ರೆ ಕೃಷ್ಣನಿಗೆ ದುಡ್ಡು ಬರುತ್ತೆ, ಸೊ ಮನೇಲಿ ಸ್ವಲ್ಪ ಎಲ್ಪ್ ಕೂಡ ಆಗುತ್ತೆ, ಸಹಾಯ ಕೂಡ ಆಗುತ್ತೆ ಅಂದ್ಬಿಟ್ಟು ಅವನು ಲಾಯರಿಗೆ ಹೇಳ್ತಾ ಇರ್ತಾನೆ. ಇದನ್ನೆಲ್ಲದನ್ನು ಮರೆಯಲ್ಲಿ ನಿಂತ್ಕೊಂಡು ಊರ್ಮಿಳಾ ಕೇಳಿಸ್ಕೊತಾ ಇರ್ತಾಳೆ. ಊರ್ಮಿಳಾ ಕೇಳಿಸ್ಕೊಳ್ಳೋದನ್ನ ಅವಳು ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಇಂಚಾಗೂ ಕೂಡ ಕೇಳಿಸ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಅವ್ರೇನು ಮಾಡ್ತಾರೆ, ಸರಿ ಹೇಳ್ತೀನಿ ಕೃಷ್ಣನಿಗೆ ಕೆಲ್ಸಕ್ಕೆ ಹೋಗೋಕ್ಕೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಅವರಮ್ಮ ಮಾತಾಡ್ತಾ ಇರ್ತಾರೆ ಲಾಯರ್ ಜೊತೆಗೆ. ಕೃಷ್ಣ ಅದೇ ಟೈಮ್ಗೆ ಆಚೆ ಬರ್ತಾನೆ. ಆಚೆ ಬಂದ ತಕ್ಷಣ ಅದನ್ನೆಲ್ಲ ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊತಾನೆ. ನನಗೆ ಕೆಲಸ ಕೊಡ್ಸೋಕ್ಕೆ ಬಂದಿರೋ ವಿಚಾರಗಳು ಅದೆಲ್ಲವುದು ಕೇಳಿಸ್ಕೊತಾನೆ. ಆವಾಗ ಲಾಯರ್ ಹತ್ರ ಹೋಗ್ಬಿಟ್ಟು, ಅಂಕಲ್ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ ಏನು ಹೇಳೋದಿಲ್ಲ, 30 ದಿವಸ ಆದಮೇಲೆ ಹೋಗ್ತೀನಿ, ಅಲ್ಲಿವರೆಗೂ ಈ ಟೈಮ್ ಬೇಡ, ಈ ಕೆಲಸ ನಾನು ಮಾಡೋದಿಲ್ಲ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅವ್ರ ಅಮ್ಮನ ಮುಖ ನೋಡ್ಬಿಟ್ಟು ಹೇಳ್ತಾನೆ, ನೋಡು ನನಗೆ ಬೇಡ ಅನ್ನೋ ಥರ ಮುಖ ತೋರಿಸ್ತಾನೆ. ಅಷ್ಟರಲ್ಲಿ ಇವಳೇನು ಮಾಡ್ತಾಳೆ, ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಂಥ ಊರ್ಮಿಳಾ ಏನು ಮಾಡ್ತಾಳೆ, ಕಣ್ಣು ಇಷ್ಟಿಷ್ಟು ದಪ್ಪ ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ಇದು ಆಗೋದಿಲ್ವಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ಲಾಯರು ಎಷ್ಟು ಹೇಳಿ ಒಪ್ಸಿದ್ರೂ ಕೃಷ್ಣ ಒಪ್ಕೊಳ್ಳೋದಿಲ್ಲ. ನಾನು 30 ದಿವಸ ಆದಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಇವಾಗ ಸದ್ಯಕ್ಕೆ ನನಗೆ ಯಾವುದೇ ರೀತಿಯ ಕೆಲಸ ಮಾಡೋ ಮನಸ್ಸಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಲಾಯರ್ ಏನು ಮಾಡ್ತಾರೆ, ಇದೆಲ್ಲ ನಿಮಗೆ ಬಿಟ್ಟಿದ್ದು, ನಾನಿನ್ನು ಬರ್ತೀನಿ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮಂಗೆ ಕೈ ಮುಗಿದ್ಬಿಟ್ಟು ಅವರು ಕೂಡ ಆಚೆ ಹೊರಡ್ತಾರೆ. ಅವ್ರು ಆಚೆ ಬಂದ ತಕ್ಷಣ ಊರ್ಮಿಳಾ, ಲಾಯರ್ ನಿಂತ್ಕೊಳ್ಳಿ ರೀ, ಲಾಯರ್ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಊರ್ಮಿಳಾ ಅವನ ಹಿಂದೆನೇ ಬರ್ತಾಳೆ. ಅವನ ಹಿಂದೆ ಬಂದ ತಕ್ಷಣ ಅವನೇನು ಮಾಡ್ತಾನೆ, ಓಡೋಗ್ತಾ ಇರ್ತಾನೆ. ಊರ್ಮಿಳಾ ಕೈಗೆ ಸಿಗೋದಿಲ್ಲ. ಇನ್ನು ಊರ್ಮಿಳಾ ತಂಗಿ ಗಂಡ ಏನು ಮಾಡ್ತಾನೆ, ಅಕ್ಕ ಅಲ್ಲಿ ಕರಿತಾ ಇದ್ದಾರೆ, ಅವ್ರು ಕರೆದ್ರು ಕೇಳಿಸ್ತಾ ಇರೋರ ಥರ ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅವ್ರದ್ದು ಶರ್ಟ್ ಹಿಡ್ಕೊತಾನೆ. ಶರ್ಟ್ ಹಿಡ್ಕೊಂಡ ತಕ್ಷಣ ಊರ್ಮಿಳಾ ಹೇಳ್ತಾಳೆ, ಅಷ್ಟು ಕರಿತಾ ಇದ್ದೀನಿ, ಕೇಳಿಸ್ತಾ ಇರೋರ ಥರ ಹೋಗ್ತಾ ಇದ್ದೀರಲ್ಲ, ನಿಮ್ಗೆ ಹೇಳಿದ್ದೇನು, ನೀವು ಮಾಡ್ತಾ ಇರೋದೇನು, ನಾನು ನಿಮಗೆ ಕೃಷ್ಣನಿಗೆ ಈ ಕೆಲಸಕ್ಕೆ ಏನಾದರೂ ಮಾಡಿ ಒಪ್ಪಿಸಿ ಅಂತ ಹೇಳಿದ್ರೆ ನೀವು ನೋಡಿದ್ರೆ ಈ ಥರ ಹೋಗ್ತಾ ಇದ್ದೀರಲ್ಲ ಅಂತ. ಅಯ್ಯೋ ನಾನು ಹೇಳೋವಷ್ಟು ಹೇಳ್ದೆ ಅಮ್ಮ, ಅವನು ಒಪ್ಕೊಂಡಿಲ್ಲ, ನಾನೇನು ಮಾಡೋಕ್ಕಾಗುತ್ತೆ, ನನ್ನ ಮೇಲೆ ಈ ಥರ ಎಲ್ಲ ದಬ್ಬಾಳಿಕೆ ಮಾಡಬೇಡಿ ನೀವು ಅಂತ ಅಂದ್ಬಿಟ್ಟು ಊರ್ಮಿಳಾಗೆ ಗಲಾಟೆ ಮಾಡ್ತಾನೆ. ಅಷ್ಟರಲ್ಲಿ ಇವನು ಕೊಳ್ಪಟ್ಟಿ ಇಟ್ಕೊಂಡಿರೋರ ಹತ್ರ, ನೀನು ಯಾರ ಮೇಲೆ ಕೈ ಮಾಡ್ತಾ ಇದೆಯಾ ಅಂತ ಏನಾದರೂ ಗೊತ್ತಾ, ತೆಗಿಯೋ ಕೈನ, ಇಲ್ಲ ಅಂತಂದರೆ ನಾನು ಲಾಯರು ಒಳಗೆ ಹಾಕಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಗಲಾಟೆ ಮಾಡಿದಾಗ ಅವನು ಕೂಡ ಕೈ ಬಿಟ್ಬಿಡ್ತಾನೆ. ಇನ್ನು ಊರ್ಮಿಳಾ ಏನು ಮಾಡ್ತಾಳೆ, ಏನು ಮಾಡೋದು ಇವನು ಇದೇ ಥರ ಆಯಿತು ಅಂದರೆ ನನಗೆ 30 ದಿವಸದೊಳಗೆ ದುಡ್ಡು ಕೊಟ್ಬಿಟ್ರೆ ಮತ್ತು ನನ್ನ ಗತಿ ಏನಾಗೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಅಷ್ಟರಲ್ಲಿ ಕೈ ಇಟ್ಕೊಂಡಿದ್ದಂಥದ್ದನ್ನ ನಿಂಗೆ ಒಳಗೆ ಹಾಕಿಸ್ಬಿಡ್ತೀನಿ, ತೆಗಿಯೋ ಕೈ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿಬಿಟ್ಟು ಲಾಯರು ಕೃಷ್ಣ ಅವನು ಊರ್ಮಿಳಾ ತಂಗಿ ಗಂಡನ ಕೈ ತೆಗೆಸ್ತಾನೆ. ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಲಾಯರು. ನಿಮ್ಮನೆ ವಿಚಾರ ನೀವೇ ಬಗೆಹರಿಸ್ಕೊಬೇಕು, ನನಗೆ ಹೇಳಿದ್ರೆ ನಾನೇನು ಮಾಡಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಊರ್ಮಿಳಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅಷ್ಟರಲ್ಲಿ ಇವನೇನು ಮಾಡ್ತಾನೆ, ಏನಕ್ಕೆ ಹಿಂಗಾಗಿ ಹೋಗ್ಬಿಡ್ತಲ್ಲ, ಏನು ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ನಿಂತ್ಕೊಂಡಿರ್ಬೇಕಾರೆ, ಅಕ್ಕ ಇವಾಗ ಏನು ಮಾಡೋದು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಆ ಲಾಯರ್ಗೆ ಹೇಳಿರೋ ಕೆಲಸ ಅವ್ನು ಮಾಡದೇ ಇರೋ ಕೆಲಸ ಇವಾಗ ನೀನು ಮಾಡಬೇಕಾಗುತ್ತೆ, ನೀನು ಮಾಡ್ತೀಯಾ ಅಂತ ಅಂದ್ಬಿಟ್ಟು ಹೇಳಿದಾಗ ಅವನೇನು
ಹೇಳ್ತಾನೆ, ನಾನೇನು ಮಾಡಬೇಕು ಅಂದಾಗೆ ಅವನು ಎಲ್ಲಿಂದ ದುಡ್ಡು ತೊಗೊಂಬರ್ತಾ ಇದ್ದಾನೆ, ಏನು ಕತೆ ಅಂದ್ಬಿಟ್ಟು ನೀನು ತಿಳ್ಕೊಬೇಕು, ಇವಾಗ ಆ ಕೆಲಸ ನೀನು ಮಾಡಬೇಕು ಅಂದ್ಬಿಟ್ಟು ಊರ್ಮಿಳಾ ತಂಗಿ ಗಂಡಂಗಿ ಹೇಳ್ತಾಳೆ. ಸೊ ಅದಾದಮೇಲೆ ಇನ್ನು ಕೃಷ್ಣ ಅಲ್ಲಿಂದ ಹೊರಟಾಗ ಪಾರ್ಥಂಗೆ ಫೋನ್ ಮಾಡ್ತಾನೆ. ಪಾರ್ಥ ಕೃಷ್ಣನ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಅವನಿಗೆ ಫೋನ್ ಮಾಡಿದಾಗ ಅವನೇನು ಮಾಡ್ತಾನೆ, ಇವನು ಮತ್ತೆ ಕಾಲ್ ಬಂತು ಅಂದ್ಬಿಟ್ಟು ಏನಪ್ಪ ನಿನ್ನ ಕತೆ ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡಿಬಿಟ್ಟು ಹೇಳ್ತಾನೆ. ಎಲ್ಲಿಗೆ ಬಂತು ಏನು ಅಂತ ಅಂದಾಗ, ನಡೀತಾ ಇದೆ ಎಲ್ಲ ಇವಾಗೆಲ್ಲ ಆರಾಮಾಗಿ ನಡೀತಾ ಇದೆ, ಇವಾಗ ನೀನು ಒಂದು ಕೆಲಸ ಮಾಡಬೇಕು, ಒಂದು 4 ಜನನ ನೀನು ಅರೇಂಜ್ ಮಾಡಬೇಕು ಅಂದಾಗ, ಏನಕ್ಕೋ ಇದು ಬೇರೆನಾ ಅಂದಾಗ, ಹೌದು ನಾನು ಫೇಕ್ ಆಫೀಸರ್ ಅಂತ ಗೊತ್ತಾಗೋದು ಬೇಡ ಅಲ್ವಾ, ಇಲ್ಲಿವರೆಗೂ ಹೆಂಗೋ ಮ್ಯಾನೇಜ್ ಮಾಡಿದೆ, ಇನ್ನು ಮುಂದೆ ಆ ಥರ ಪರಿಸ್ಥಿತಿ ಬರೋದು ಬೇಡ ಅಲ್ವಾ, ಅದಕ್ಕೋಸ್ಕರ ನೀನು ಅರೇಂಜ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಪಾರ್ಥಂಗೆ ಹೇಳಿದಾಗ, ಪಾರ್ಥ ಹೇಳ್ತಾನೆ, ಇದೊಂದು ಬಾಕಿ ಇತ್ತು ಅಷ್ಟೇ, ನನಗೆ ಇದನ್ನು ಮಾಡಿಬಿಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವನು ಹೇಳಿರೋವಂಥ ಕೆಲಸ ಒಪ್ಕೊತಾನೆ. ಮತ್ತು ಹೆಂಗೆ ನಡೀತಾ ಇದೆ ಏನಂತ ಅಂದ್ಬಿಟ್ಟು ಕೃಷ್ಣನ್ ಕೇಳಿದಾಗ, ಸದ್ಯಕ್ಕೆ ನಡೀತಾ ಇದೆ, ಇನ್ನು ಮುಂದೆ ನೋಡಬೇಕು, ಸೊ ಇನ್ನು 30 ದಿವಸದೊಳಗಾಗಿ ನಮ್ಮ ಅತ್ತಿಗೆ ಅವ್ರದ್ದು ದುಡ್ಡು ನಾನು ಕೊಡಲೇಬೇಕು ಅಂತ ಅಂದ್ಬಿಟ್ಟು ಅವನಿಗೆ ಫುಲ್ಲು ತಲೆಗತ್ಬಿಟ್ಟಿರ್ತೈತೆ. ಪಾರ್ಥನ ತಲೆನೂ ಕೂಡ ತಿಂತಾ ಇರ್ತಾನೆ. ಸರಿಯಪ್ಪ ಆಯಿತು, ಏನೋ ಒಂದು ವ್ಯವಸ್ಥೆ ಮಾಡಿದ್ರಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ ಕೃಷ್ಣ. ಸೊ ಅವನು ಫೋನ್ ಇಟ್ಬಿಟ್ಟು ಇನ್ನೂ ಜಗದೀಶ್ ಮನೆ ಕಡೆಗೆ ಬಂತು ಅಂದರೆ ಅವರಂತೂ ಫುಲ್ಲು ರಿಚ್ಚಾಗೇ ಇರ್ತಾನೆ, ನೋಡೋದಕ್ಕಂತೂ ಫುಲ್ ರಿಚ್ ಆಗಿರ್ತಾನೆ. ಮತ್ತು ದುಡ್ಡು ಎಣಿಸ್ತಾ ಕೂತ್ಕೊಂಡಿರ್ತಾನೆ. ಅಷ್ಟರಲ್ಲಿ ಅವಳೇನು ಮಾಡ್ತಾಳೆ, ಏನ್ರಿ ಇವತ್ತು ಕೂಡ ಲೆಕ್ಕ ಹಾಕ್ತಾ ಇದ್ದೀರಾ, ಏನೋ ಲೆಕ್ಕ ಮಾಡ್ತಾ ಇದ್ದೀರಾ, ಏನು ಕತೆ ನಿಮ್ಮದು ಅಂತ ಹೇಳ್ಬಿಟ್ಟು ಹೆಂಡ್ತಿ ಬಂದ್ಬಿಟ್ಟು ಕೇಳಿದಾಗ ಜಗದೀಶ್ ಹೇಳ್ತಾನೆ, ಹೂ ಕಣೆ, ಮಗಳು ಮದುವೆ ಇಲ್ವಾ, ಅದಕ್ಕೋಸ್ಕರ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಬೇಕಲ್ವ, ಹಂಗಾಗ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಅಂತ. ನೀವೇನೋ ಇಷ್ಟು ಸಂಭ್ರಮದಲ್ಲಿದ್ದೀರಾ, ಆದರೆ ನನ್ನ ಮಗಳನ್ನ ಬಂದು ನೋಡ್ಕೊಂಡು ಹೋದಂಥ ಗಂಡು ಇದುವರೆಗೂ ಒಂದು ಫೋನ್ ಕಾಲ್ ಮಾಡಲಿಲ್ಲ, ಮತ್ತು ಬಂದು ಏನು ವಿಚಾರನೇ ತಿಳಿಸ್ಲಿಲ್ಲ, ನೀವು ನೋಡಿದ್ರೆ ಇಷ್ಟೊಂದು ಸಂಭ್ರಮದಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಅವರ ಜಗದೀಶ್ಗೆ ಹೇಳ್ತಾನೆ. ಇನ್ನು ಸಿಂಹಾದ್ರಿ ವಂಶದಲ್ಲಿರೋ ಕೌಸಲ್ಯ ಸಿಂಹಾದ್ರಿ ಏನು ಮಾಡ್ತಾರೆ, ಫೋನ್ ಮಾಡಿಬಿಟ್ಟು ಪಟೇಲ್ರು ವಂಶದವ್ರಿಗೆ ಮಾತಾಡ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಅವ್ರ ಅಮ್ಮ ನೋಡಿದ್ರೆ ಜಗದೀಶ್ ಆಪೋಸಿಟ್ ಅವ್ರ ಕಡೆಗೆ ಜೊತೆ ಮಾತಾಡ್ತಾ ಇರ್ತಾರೆ. ಇವ್ನು ನೋಡಿದ್ರೆ ಜಗದೀಶ್ ಮಗಳನ್ನ ಇಷ್ಟಪಟ್ಟಿರ್ತಾನೆ, ಮಗ ಈ ಥರ ಕನ್ಫ್ಯೂಷನಲ್ಲೇ ನಡೀತಾ ಇರುತ್ತೆ. ಮುಂದೇನಾಗುತ್ತೋ ಏನು ಕತೆನೋ ಕಾದು ನೋಡಬೇಕಾಗುತ್ತೆ. ಸೊ ಅವಳು ಹೇಳ್ತಾಳೆ, ನನ್ನ ಮಗ ನಿಮ್ಮ ಮಗಳನ್ನ ಒಪ್ಕೊಂಡಿದ್ದಾನೆ, ಆದರೂ ಮುಂದುವರಿಯೋದಲ್ಲ, ನಾನು ಬಂದು ನಿನ್ನ ಮಗಳನ್ನ ನೋಡಬೇಕು, ಆಮೇಲಿಂದ ನಮ್ಮದು ಮುಂದಿನ ಮಾತುಕತೆ, ಅಲ್ಲಿವರೆಗೂ ಏನು ಡಿಸೈಡ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಕೌಸಲ್ಯ ಸಿಂಹಾದ್ರಿ ಹೇಳ್ತಾರೆ. ಆವಾಗ ಇವ್ರ ಮನೆಯವರೆಲ್ಲನ ಸರಿ ಆಯಿತು ಬನ್ನಿ ಒಂದು ದಿವಸ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಖಂಡಿತ ಫೋನ್ ಮಾಡ್ಕೊಂಡು ಬರ್ತೀವಿ, ಯಾವಾಗ ಬರ್ತೀವಿ ಏನು ಅಂತ ಹೇಳ್ತೀನಿ, ಆಮೇಲಿಂದ ಮುಂದಿನ ಮಾತುಕತೆ ಮುಂದುವರ್ಸೋಣ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮಗ ಬರ್ತಾನೆ, ಅಮ್ಮ ಅಂತ ಅಂದ್ಕೊಂಡು, ಹೇಳು ಮಗನೇ ಅಂತ. ಅಮ್ಮ ಅವ್ರ ಮನೆಗೆ ಹೋಗಲೇ ಇಲ್ಲ, ಯಾವಾಗ ಹೋಗೋದು ಅಂತ ಕೇಳಿದಾಗ, ಹೋಗೋಣ, ಯಾವುದಾದ್ರು ಒಂದು ಮುಹೂರ್ತ ನೋಡ್ಬಿಟ್ಟು ಹೇಳಿ ಪುರೋಹಿತ್ರೆ ಅಂತ ಅಂದ್ಬಿಟ್ಟು ಅಲ್ಲಿದ್ದಂಥ ಐನವ್ರನ್ನ ಕೇಳ್ತಾರೆ. ಅವ್ರು ಹೇಳ್ತಾರೆ, ಇನ್ನು 2 ವಾರ ಯಾವುದೇ ಒಳ್ಳೆ ಮುಹೂರ್ತ ಇಲ್ಲ ಅಂದ ತಕ್ಷಣ ಇವನೇನು ಮಾಡ್ತಾನೆ, ಇನ್ನು 2 ವಾರನಾ ಅಂತ ಅಂದ್ಬಿಟ್ಟು ತಬ್ದೀಬಾಗ್ತಾನೆ. ಅಷ್ಟರಲ್ಲಿ ಅವರು ಪುರೋಹಿತರು ಹೇಳ್ತಾರೆ, ಇನ್ನು 2 ವಾರ ಯಾವುದು ಮುಹೂರ್ತ ಇಲ್ಲ, ಆದರೆ ಇವತ್ತು 3 ಗಂಟೆಗೆ ಟೈಮಿಂಗ್ ಚೆನ್ನಾಗಿದೆ, ಇವತ್ತು 3 ಗಂಟೆಗೆ ಬೇಕಂದರೆ ಹೋಗ್ಬಿಟ್ಟು ಬರ್ಬೋದು ಅಂದ್ಬಿಟ್ಟು. ಅಷ್ಟರಲ್ಲಿ ಸರಿ ಆಯಿತು, ನಾನೇ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ ಅವ್ರಿಗೆ ಅಂದ್ಬಿಟ್ಟು ಜಗದೀಶ್ ಪಟೇಲ್ಗೆ ಮಗ ಕಾಲ್ ಮಾಡ್ತಾನೆ. ನೋಡಿದ್ರೆ ಅಮ್ಮ ಅವ್ರ ಜೊತೆ ಮಾತಾಡಿರ್ತಾಳೆ, ಮಗ ಇವ್ರ ಜೊತೆ ಮಾತಾಡ್ತಾನೆ. ಕಾಲ್ ಮಾಡಿಬಿಟ್ಟು ಇವತ್ತು 2 ವಾರ ಯಾವುದೇ ಮುಹೂರ್ತ ಇಲ್ವಂತೆ, ಇವತ್ತೇ ದಿನ ಚೆನ್ನಾಗಿದೆ ಅಂದ್ಬಿಟ್ಟು ಅಮ್ಮ ಹೇಳಿದ್ರು. ಇವತ್ತು 3 ಅನ್ನೋ ವರ್ಷದಲ್ಲಿ ಅವನು ಪುರೋಹಿತರು ಹೇಳ್ತಾನೆ 3:20ಕ್ಕೆ ಅಂದ್ಬಿಟ್ಟು, ಇವತ್ತು 3:20ಕ್ಕೆ ಟೈಮ್ ಚೆನ್ನಾಗಿದೆಯಂತೆ. ಅಮ್ಮ ಏನೇ ಕೆಲಸ ಮಾಡಬೇಕಾದ್ರೂ ಮುಹೂರ್ತ ನೋಡದೆ ಮಾಡೋದಿಲ್ಲ, ಒಳ್ಳೆ ಟೈಮಿಂಗ್ ನೋಡೇ ಮಾಡೋದು, ಸೊ ನೀವು ಬಂದ್ಬಿಡಿ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಜಗದೀಶ್ ಪಟೇಲ್ಗೆ ಕಾಲ್ ಮಾಡಿಬಿಟ್ಟು ಸಂಜಯ್ ಹೇಳ್ತಾನೆ. ಸೊ ಅಷ್ಟರಲ್ಲಿ ಸರಿಯಪ್ಪ ಆಯಿತು, ನೀವು ಹೆಂಗೆ ಹೇಳ್ತಿರೋ ಹಂಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಜಗದೀಶ್ ಪಟೇಲ್ ಕೂಡ ಹೇಳ್ತಾರೆ. ಸೊ ಅಷ್ಟರಲ್ಲಿ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು, ಇವತ್ತೊಂದು ವಿಷಯ ಇದೆ, ಒಳ್ಳೆ ವಿಚಾರ, ಸೊ ಇವತ್ತು ನಾವು ಗಂಡಿನ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ತಂಗಿ ಆಗಿರ್ಬೋದು, ಅವ್ರ ಅಮ್ಮ ಅವ್ರ ಅಪ್ಪ ಎಲ್ಲ ಖುಷಿ ಪಡ್ತಾರೆ. ಆದರೆ ರಚನಾಗಿ ಎಲ್ಲೋ ಒಂದು ಕಡೆಗೆ ಮದುವೆ ಆಗೇ ಹೋಗ್ಬಿಡುತ್ತೇನೋ ಅನ್ನೋಷ್ಟು ಅವಳಿಗೆ ಫೀಲ್ ಆಗ್ತಾ ಇರುತ್ತೆ. ಏನು ಮಾಡೋದು ಅನ್ನೋ ಥರ ಅವಳು ಯೋಚನೆ ಮಾಡ್ತಾಳೆ. ಬಟ್ ಇನ್ನು ಇಂಟರ್ನ್ಶಿಪ್ ಬೇರೆ ಮುಗ್ದಿರೋದಿಲ್ಲ, ಸೊ ಈ ಮದುವೆ ಒಪ್ಕೊಂಡು ಮದುವೆನೇ ಆಗೋಗ್ಬಿಟ್ರೆ ಏನು ಮಾಡೋದು ಅನ್ನೋದು ಅವಳ ತಲೆ ಒಳಗಿರುತ್ತೆ. ಅಷ್ಟರಲ್ಲಿ ಅಪ್ಪ ಏನು ಮಾಡ್ತಾರೆ, ಅವ್ರ ಅಮ್ಮಂಗೆ ಹೇಳ್ತಾರೆ, ಅಂದರೆ ರಚನಾ ಅಪ್ಪ ಅಮ್ಮ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ನಾವು ಹೋಗ್ತಾ ಇರೋದು ಹುಡುಗನ ಮನೆ ಕಡೆಗೆ, ಅವನ ಅಂತಸ್ತಿಗೆ ತಕ್ಕಂತೆ ಒಂದು ಉಂಗುರ, ಸೀರೆ, ಹಣ್ಣು, ಸ್ವೀಟ್ಸು ಎಲ್ಲವುದು ತೊಗೊಂಡೋಗ್ಬೇಕು, ಭರ್ಜರಿಯಾಗಿರಬೇಕು ನಾವು ಹೋಗ್ತಾ ಇರೋದು ಅಂತ ಅಂದ್ಬಿಟ್ಟು ಅವರ
ಜಗದೀಶ್ ಪಟೇಲ್ ಹೇಳ್ತಾನೆ, ಇನ್ನೂ ಆಫೀಸ್ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಆಫೀಸ್ ಹತ್ರ ಬಂದಾಗ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾನೆ, ಏನು ಮಾಡೋದು ಅಂದ್ಬಿಟ್ಟು. ಅವಾಗ ರಂಗಣ್ಣ ಕೇಳ್ತಾನೆ, ಏನಾಯಿತು ಯಜಮಾನ್ರೆ, ಯಾಕೆ ಈ ಥರ ಬೇಜಾರಾಗಿದ್ದೀರಾ ಅಂದ್ಬಿಟ್ಟು. ಏನು ಮಾಡೋದು, ದುಡ್ಡು ಬೇರೆ ಖರ್ಚು ಮಾಡಬೇಕು, ನೋಡಿದ್ರೆ ಇವ್ರು ಸಾಹೇಬರು ಬೇರೆ ಈ ಥರ ಹೇಳಿದ್ದಾರೆ, ಅವ್ರು ಇವತ್ತು ಬರ್ತಾರೆ ಅನಿಸುತ್ತೆ, ಅವ್ರು ಬರೋ ವರ್ಷದಲ್ಲಿ ಅವ್ರಿಗೊಂದು ಸ್ವಲ್ಪ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡು ಅಂತ ಅಂದ್ಬಿಟ್ಟು. ಅದಕ್ಕೆ ರಂಗಣ್ಣ ಹೇಳ್ತಾನೆ, ಅಯ್ಯೋ ಸುಮ್ಮನಿರಿ, ಬರೋದು ಬಂದ್ಬಿಟ್ಟು ದುಡ್ಡೆಲ್ಲ ಎತ್ಕೊಂಡು ಹೋಗ್ತಾರೆ, ಅವ್ರಿಗೇನು ವ್ಯವಸ್ಥೆ ಮಾಡೋದು, ಇಲ್ಲ ರಂಗಣ್ಣ ಹೇಳ್ದಷ್ಟು ಮಾಡು ಅಂತ ಹೇಳ್ತಾನೆ. ಅಷ್ಟರಲ್ಲಿ ನರಸಿಂಹಣ್ಣ ಅನ್ನೋರು ಬರ್ತಾರೆ ಅದರೊಳಗೆ. ಅವರು ಎಂಟ್ರಿನೇ ಅದ್ಭುತವಾಗಿರುತ್ತೆ. ಅವರು ಒಳಗಡೆ ಸ್ಕಾರ್ಪಿಯೋದಲ್ಲಿ ಬರ್ತಾರೆ. ಬಂದ ತಕ್ಷಣ ಇವನೇನು ಮಾಡ್ತಾನೆ ಅಂತಂದರೆ, ಜಗದೀಶು ಅಲ್ಲಿ ಎದುರುಗಡೆಗೆ ಹೋಗ್ತಾನೆ. ಅವ್ರ ಕಾರಿಂದ ಕೆಳಗೆ ಇಳಿತಾರೆ. ಇಳಿದ ತಕ್ಷಣ ಅವ್ರಿಗೆ ಚೇರು ಮತ್ತು ಛತ್ರಿ ಎಲ್ಲದನ್ನೂ ಇಟ್ಕೊಂಡು ಬರ್ತಾರೆ. ಇಟ್ಕೊಂಡು ಬಂದ ತಕ್ಷಣ ಅವ್ರೇನು ಮಾಡ್ತಾರೆ, ಚೇರ್ ಹಾಕ್ಬಿಟ್ಟು ಕೂತ್ಕೊತಾರೆ. ಕೂತ್ಕೊಂಡ ತಕ್ಷಣ ಜಗದೀಶ್ ಪಟೇಲನ್ನು ಕೂಡ ಎದುರಿಗೆ ಬಂದ್ಬಿಟ್ಟು, ಓ ನರಸಿಂಹಣ್ಣ, ನೀವು ಬಿಡಿ ನರಸಿಂಹಣ್ಣ, ನಿಮ್ಗೆ ಗತ್ತು ಅಂದರೆ ಗತ್ತು ಅಂದ್ಬಿಟ್ಟು ತಪ್ಕೊಳಕ್ಕೆ ಹೋದಾಗ ಎದೆಗೆ ಕೈ ಹಾಕ್ಬಿಟ್ಟು, ಅಲ್ಲೇ ನಿಲ್ಲು, ಏನು ಮಾಡ್ತಾ ಇದೆಯಾ ನೀನು, ನೀನು ಏನು ನನ್ನನ್ನು ತಪ್ಕೊಳಕ್ಕೆ ಬರ್ತಾ ಇದೆಯಾ, ನಿನ್ನ ಯೋಗ್ಯತೆ ಏನು ಅಂತ ಅಂದ್ಬಿಟ್ಟು ಹಂಗಿಸ್ತಾರೆ. ಅದನ್ನು ಕೇಳಿಸ್ಕೊಂಡಂಥ ಜಗದೀಶ್ ಪಟೇಲ್ಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲಿ ಹಿಂದೆ ನಿಂತ್ಕೊಂಡು, ಏನು ದುಡ್ಡು ಕೊಡಲೇ ಇಲ್ಲ, 40 ಲಕ್ಷ ರೂಪಾಯಿ ಇಸ್ಕೊಂಡಿದೆಯಲ್ಲ, ಎಲ್ಲಿ ದುಡ್ಡು, ಬಡ್ಡಿನೂ ಕೊಡಲಿಲ್ಲ ಅಂದಾಗ, ಇಲ್ಲ ಮಾಲಿದೆ ಕಳಿಸ್ತೀನಿ, ಇಟ್ಕೆ ರೆಡಿ ಇದೆ, ಅದಾದ ತಕ್ಷಣವೇ ನಿಮ್ಗೆ ದುಡ್ಡು ಕೊಟ್ಬಿಡ್ತೀನಿ ಅಂತ ಅಂದಾಗ, ಅವ್ನು ಸರಿ ಆಯಿತು, ನನ್ನ ಮಗಳು ಮದುವೆ ಬೇರೆ ಸೆಟ್ ಆಗಿದೆ ಅಂತ ಅಂದ್ಬಿಟ್ಟು ಜಗದೀಶ್ ಪಟೇಲ್, ಓ ನಿನ್ನ ಮಗಳು ಮದುವೆನ, ಯಾವ ವಂಶದವರೋ ಏನೋ, ವಂಶಕುಲ ಇದೆಯೋ ಇಲ್ವೋ, ನಿನಗೆ ಯಾವುದೂ ಇಲ್ಲ ಅಂದಾಗ, ನರಸಿಂಹಣ್ಣ ಅಂತ ಅಂದ್ಬಿಟ್ಟು ಜೋರಾಗಿ ಕಿರಿಚ್ಕೊತಾನೆ. ಅಷ್ಟರಲ್ಲಿ ಈ ಸಂಚಿಕೆ ಮುಗ್ದೋಗ್ಬಿಡುತ್ತೆ. ಸೊ ನರಸಿಂಹಣ್ಣ ಅಂತ ಕೂಗಿದ ತಕ್ಷಣ, ಯಾಕೆ ಹಂಗೆ ಕಿರ್ಚ್ಕೊತೀಯ, ನಿಮ್ದು ಇನ್ನೂ ಏನು ಅಂದರೆ ನಿನಗೆ ಕುಲ ಗೋತ್ರ ಏನೂ ಇಲ್ಲ, ಇನ್ನು ನಿನ್ನ ಮಗಳಿಗೆ ಇನ್ನೆಂಥ ಗಂಡು ತೊಗೊಂಬರ್ತೀಯೋ ಅಂದ್ಬಿಟ್ಟು ಮತ್ತೆ ಹೇಳಿದಾಗ ಮತ್ತೆ ಅವನು ಕಿರ್ಚ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಇವತ್ತಿನ ಸಂಚಿಕೆ ಇದಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು.